ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ವೈ IVF ಫೇಲ್ ಇವನ್ ಆಫ್ಟರ್ ಟ್ರಾನ್ಸ್ಫರಿಂಗ್ ಹೈ ಗ್ರೇಡ್ ಎಂಬ್ರಿಯೋ ಅನ್ನೋದೇ ಇವತ್ತಿನ ವಿಡಿಯೋ. ಅಂದರೆ ಹೈ ಗ್ರೇಡ್ ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡಿದ ಮೇಲೂ ಕೂಡ IVF ಯಾಕೆ ಫೇಲ್ ಆಗುತ್ತೆ? IVF ಅನ್ನೋದು ಯಾರೆಲ್ಲ ಪ್ರೆಗ್ನೆಂಟ್ ಆಗಬೇಕು, ಮಗು ಬೇಕು ಅಂತ ಏನು ಆಸೆ ಇಟ್ಕೊಂಡು ಉಳಿದಿದ್ದ ಎಲ್ಲ ಟ್ರೀಟ್ಮೆಂಟ್ಸನ್ನು ಟ್ರೈ ಮಾಡಿರ್ತಾರೆ, ಆದರೆ ಯಾವುದೂ ವರ್ಕೌಟ್ ಆಗಿಲ್ಲ ಅಂದವಾಗ IVF ಅನ್ನೋದು ಒಂದು ಲಾಸ್ಟ್ ಹೋಪ್. ಓಕೆ, IVF ಮಾಡಿಸಿದ್ರೆ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಸುಮಾರಷ್ಟು ಗೊತ್ತಿರೋ ಕಾರಣಗಳಿಂದ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂದವಾಗ್ಲೂ ಕೂಡ IVFನ ಪ್ರಿಫರ್ ಮಾಡ್ತಾರೆ. ಕೆಲವೊಂದಿಷ್ಟು ಟೈಮಲ್ಲಿ ಸುಮಾರಷ್ಟು ಜನಕ್ಕೆ ಎಲ್ಲ ಸರಿಯಾಗಿರುತ್ತೆ, ಆದ್ರೂ ಆಗ್ತಾ ಇರೋದಿಲ್ಲ. ಓಕೆ, ಅಂಥವ್ರಿಗೂ ಕೂಡ IVF ಇಸ್ ಅ ಲಾಸ್ಟ್ ಆಪ್ಷನ್ ಅಂತಂತ ಹೇಳ್ತಾರೆ. ಫಾರ್ ನೋನ್ ಆ್ಯಂಡ್ ಅನ್ನೋನ್ ರೀಸನ್ಸ್ ಎರಡೂ ಇದ್ದವಾಗ್ಲೂ ಕೂಡ IVF ಇಸ್ ದ ಲಾಸ್ಟ್ ಹೋಪ್ ಅಂತ ಇಟ್ಕೊಂಡಿರ್ತಾರೆ. ಸೊ ಅಂಥ ಟೈಮಲ್ಲಿ ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಿ ಡಾಕ್ಟ್ರ್ ಹೇಳ್ದಂಗೆ ನಡ್ಕೊಂಡು ಅವ್ರು ಅಂದಾಗ ಬಂದು ಅವ್ರು ಅಡ್ಮಿಟ್ ಆಗಂದವಾಗ ಆಗಿ ಅವ್ರು ಹೇಳಿರೋ ಮೆಡಿಸಿನ್ ಎಲ್ಲ ತೊಗೊಂಡು ಇಂಜೆಕ್ಷನ್ ಎಲ್ಲ ಚುಚ್ಚಿಸ್ಕೊಂಡು ಅವ್ರು ಮಾಡಿಸಿರೋ ಸ್ಕ್ಯಾನ್ ಎಲ್ಲ ಮಾಡಿಸಿ ಅವ್ರು ಹೇಳಿರೋ ಪ್ರತಿಯೊಂದನ್ನು ಫಾಲೋ ಮಾಡ್ತೀರಾ. ಡಾಕ್ಟರ್ಸ್ನೂ ಕೂಡ ಪ್ರತಿಯೊಂದನ್ನು ಕ್ಯಾಲ್ಕುಲೇಟ್ ಮಾಡಿ ನೀಟಾಗಿ ಅನಲೈಸ್ ಮಾಡಿ ನಿಮಗೆ ಏನು ವರ್ಕ್ ಆಗುತ್ತೆ, ಏನು ವರ್ಕ್ ಆಗಲ್ಲ ಅನ್ನೋದನ್ನು ತಿಳ್ಕೊಂಡು ನೀಟಾಗಿ ಎಗ್ ಹೇಗೆ ಗ್ರೋ ಆಗ್ತಾ ಇದೆ, ಯಾವ ಸ್ಪೀಡಲ್ಲಿ ಗ್ರೋತ್ ಆಗ್ತಾ ಇದೆ, ನಿಮ್ಮ ಹಾರ್ಮೋನ್ಸ್ ಲೆವೆಲ್ ಏನಿದೆ ಎಲ್ಲನೂ ನೀಟಾಗಿ, ನಿಮ್ಮ ಯೂಟ್ರೈನ್ ಒಳಗೆ ಏನಾದರೂ ಪ್ರಾಬ್ಲಮ್ ಇದೆ, ನಾನು ಪಾರ್ಟ್ನರ್ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಇದೆನಾ ಎಲ್ಲನೂ ಸಾರ್ಟ್ ಔಟ್ ಮಾಡಿಕೊಂಡು IVF ಸೈಕಲ್ನ ಶೆಡ್ಯೂಲ್ ಮಾಡ್ತಾರೆ, ಎಂಬ್ರಿಯೋ ಟ್ರಾನ್ಸ್ಫರ್ನ ಶೆಡ್ಯೂಲ್ ಮಾಡ್ತಾರೆ. ಓಕೆ, ಸೊ ಅಷ್ಟಿದ್ದ ಮೇಲೂ ಹೈ ಗ್ರೇಡ್ ಎಂಬ್ರಿಯೋ ಬಂದಿದೆ, 4AA ಬಂದಿದೆ, 4AB ಬಂದಿದೆ, 4BA ಬಂದಿದೆ, 3AA ಬಂದಿದೆ, ಈ ಥರ AA ಇತ್ತು ಅಂತಂತಂದರೆ ದಟ್ ಇಸ್ ಟಾಪ್ ಮೋಸ್ಟ್ ಅಂತ. ಓಕೆ, ಸೊ ಅಂತಹ ನಿಮಗೆ ಬಂದಿರೋ ಅಂತಹ ಎಂಬ್ರಿಯೋಸಲ್ಲೇ ಬೆಸ್ಟೆಸ್ಟ್ ಅಂತ. ಓಕೆ, ಸೊ ಬೆಸ್ಟೆಸ್ಟ್ ಅಂತ ಯಾವುದು ವರ್ಡ್ ಇಲ್ಲ, ಬೆಸ್ಟ್ ಒನ್ ಅಂತ. ಓಕೆ, ಸೊ ಅಷ್ಟೊಂದು ಅನಲೈಸ್ ಮಾಡಿ ನಿಮಗೆ ಹೈ ಗ್ರೇಡ್ ಎಂಬ್ರಿಯೋ ನಿಮಗೆ ಬಂದಿರೋದ್ರಲ್ಲೇ ತುಂಬ ಗುಡ್ ಕ್ವಾಲಿಟಿ ಅಂತ ಯಾವುದನ್ನು ಡಿಸೈಡ್ ಮಾಡ್ತಾರೆ ಡಾಕ್ಟರ್, ಅದನ್ನು ನಿಮಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಅಷ್ಟಿದ್ದ ಮೇಲೂ IVF ಫೇಲ್ ಆಗಿದೆ ಅಂತಂತಂದರೆ ಯಾವ ಕಾರಣದಿಂದ IVF ಫೇಲ್ ಆಗಿರಬಹುದು ಅನ್ನೋದೊಂದು ಎಲ್ಲರ ತಲೆನಲ್ಲೂ ಬರುತ್ತೆ, ಯೂಶ್ವಲಾಗಿ ಬರುತ್ತೆ. ಓಕೆ, ಸೊ ಈಗ ಅದಕ್ಕೆ ಉತ್ತರ ಏನು IVF ಟೈಮಲ್ಲಿ ಎಂಬ್ರಿಯೋ ಗ್ರೇಡಿಂಗ್ ಏನು ಮಾಡ್ತಾರಲ್ಲ ಅದನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳಿ. ಫಸ್ಟು ಎಂಬ್ರಿಯೋ ಗ್ರೇಡಿಂಗ್ ಏನು ಮಾಡ್ತಾರೆ, ಜಸ್ಟ್ ಅಪಿಯರೆನ್ಸ್ ಆಧಾರದ ಮೇಲೆ ಹೇಗೆ ಕಾಣಿಸುತ್ತೆ ಮೈಕ್ರೋಸ್ಕೋಪಲ್ಲಿ ನಿಮಗೆ ಬಂದಿರೋಂತಹ ಎಂಬ್ರಿಯೋ ಹೇಗೆ ಕಾಣಿಸ್ತಾ ಇದೆ, ಲುಕ್ ವೈಸ್ ಅನಲೈಸ್ ಮಾಡಿರೋ ಅಂಥದ್ದು. ಓಕೆ, ಒಳಗಡೆ ಹೇಗಿದೆ ಅನ್ನೋದಲ್ಲ. ಸೊ ಒಬ್ಬ ಮನುಷ್ಯನ ನೀವು ಕ್ಯಾಮ್ರಾ ಕಣ್ಣಲ್ಲಿ ನೋಡಿದವಾಗ ಅವನ ಫೀಚರ್ಸ್ ಏನಿದೆ, ಅವನ ಕೂದಲು ಹೇಗಿದೆ, ಅವನ ಹೈಟ್ ಎಷ್ಟಿದೆ, ಅವನ ಎಷ್ಟು ದಪ್ಪ ಇದ್ದಾನೆ, ಅವನ ಸ್ಕಿನ್ ಕಲರ್ ಏನಿದೆ ಅನ್ನೋದನ್ನು ಹೊರಗಡೆಯಿಂದ ನೋಡಿದವಾಗ ಏನು ಕಾಣಿಸುತ್ತೆ ಅದು ಮಾತ್ರ ಎಂಬ್ರಿಯೋ ಗ್ರೇಡಿಂಗ್. ಓಕೆ, ಒಳಗಡೆ ಹೇಗಿದ್ದಾನೆ ಅಂದರೆ ಕ್ಯಾರೆಕ್ಟರ್ ಹೇಗಿದೆ, ಕ್ರೋಮೋಸೋಮ್ಸ್ ಹೇಳುತ್ತೆ, ಕ್ಯಾರೆಕ್ಟರ್ ಹೇಗಿದೆ ಅನ್ನೋದೇನು ಹೇಳುತ್ತೆ, ಕ್ರೋಮೋಸೋಮ್ಸ್ ಹೇಳುತ್ತೆ. ಸೊ ಅದನ್ನು ಹೇಳೋದಿಲ್ಲ. ಓಕೆ, ಎಂಬ್ರಿಯೋ ಗ್ರೇಡಿಂಗಲ್ಲಿ ಬಟ್ ಎಂಬ್ರಿಯೋ ಗ್ರೇಡಿಂಗ್ ಅಂತಂದರೆ ನಥಿಂಗ್ ಬಟ್ ಫೋಟೋ. ಓಕೆ, ಫೋಟೋದಲ್ಲಿ ನೋಡಿಬಿಟ್ಟು ಹೇಗೆ ಕಾಣಿಸ್ತಾ ಇದೆ, ಓಕೆ ಗುಡ್ ಲುಕ್ಕಿಂಗಾ ಅಥವಾ ಇಲ್ವಾ ಅನ್ನೋದನ್ನು ಮಾತ್ರ ಹೇಳ್ತಾರೆ ಎಂಬ್ರಿಯೋ ಗ್ರೇಡಿಂಗಲ್ಲಿ. ಬಟ್ ಕ್ರೋಮೋಸೋಮಲ್ಲಿ ಏನು ಪ್ರಾಬ್ಲಮ್ ಇದೆ, ಎಲ್ಲನೂ ಚೆನ್ನಾಗಿದೆನಾ, ಒಳಗಡೆಗೆ ಕ್ಯಾರೆಕ್ಟರ್ ಚೆನ್ನಾಗಿದೆನಾ ಅನ್ನೋದನ್ನು ಹೇಳೋದಿಲ್ಲ ಎಂಬ್ರಿಯೋ ಗ್ರೇಡಿಂಗ್. ಓಕೆ, ಇದರಿಂದಾನೇ ಆಗೋದು ಫೇಲ್ಯೂರ್ ಆಗಿರಬಹುದು. ಸೊ ಯಾವೆಲ್ಲ ಕಾರಣದಿಂದ ಅಂತಂತಂದರೆ, ಒಂದು ಕ್ರೋಮೋಸೋಮಲ್ಲಿ ಅಬ್ನಾರ್ಮಲ್ ಇರಬಹುದು ಎಂಬ್ರಿಯೋ, ಅದು ಎಂಬ್ರಿಯೋ ಗ್ರೇಡಿಂಗಲ್ಲಿ ಗೊತ್ತಾಗೋದಿಲ್ಲ. ಓಕೆ, ಸೊ ಕ್ರೋಮೋಸೋಮಲ್ಲಿ ಏನು ಪ್ರಾಬ್ಲಮ್ ಇರ್ಬೋದು, ಒಂದು ಜಾಸ್ತಿ ಕ್ರೋಮೋಸೋಮ್ಸ್ ಇರಬಹುದು ಅಥವಾ ಕಮ್ಮಿ ಕ್ರೋಮೋಸೋಮ್ಸ್ ಇರಬಹುದು, ಅಥವಾ ಕ್ರೋಮೋಸೋಮ್ ಮಿಸ್ಪ್ಲೇಸ್ ಆಗಿರಬಹುದು, ಅಥವಾ ಕ್ರೋಮೋಸೋಮ್ಸೇ ಡ್ಯಾಮೇಜ್ಡ್, ನಂಬರು ಕರೆಕ್ಟಾಗಿರುತ್ತೆ ಆ್ಯಂಡ್ ಪ್ಲೇಸ್ಮೆಂಟ್ ಕರೆಕ್ಟಾಗಿರುತ್ತೆ, ಎಲ್ಲನೂ ಕರೆಕ್ಟಾಗಿರುತ್ತೆ, ಆದರೆ ಕ್ರೋಮೋಸೋಮ್ಸ್ ಅದು ಸೆಲ್ಫ್ ಡ್ಯಾಮೇಜ್ ಇದ್ದಿರೋ ಅಂತಹ ಕ್ರೋಮೋಸೋಮ್ ಇದ್ದಿರಬಹುದು. ಓಕೆ, ಸೊ ಕ್ರೋಮೋಸೋಮಲ್ಲಿ ಏನಾದರೂ ಈ ಹೇಳಿರೋ ಅಂತಹ ಪ್ರಾಬ್ಲಮ್ಸಲ್ಲಿ ಯಾವುದಾದ್ರೂ ಪ್ರಾಬ್ಲಮ್ ಇತ್ತು ಅಂತಂತಂದರೆ ಇದು ನೇಚರ್ ಮಾಡೋ ಅಂಥದ್ದು. ಓಕೆ, ಯಾವಾಗ ಒಂದು ಎಬ್ನಾರ್ಮಲ್ ಥಿಂಗ್ ಗ್ರೋ ಆಗುತ್ತೆ ಅನ್ನೋದಾದರೆ ಅದನ್ನು ಯಾವ ಹಂತದಲ್ಲಿ ತಡೆಯೋದಕ್ಕೆ ಸಾಧ್ಯ ಆಗುತ್ತೆ ಆ ಹಂತದಲ್ಲಿ ನೇಚರ್ ತಡೆಯುತ್ತೆ. ಓಕೆ, ಸೊ ಯಾವಾಗ ಎಂಬ್ರಿಯೋ ಚೆನ್ನಾಗಿಲ್ಲ, ಕ್ರೋಮೋಸೋಮಲ್ಲಿ ಎಬ್ನಾರ್ಮಲ್ ಇರುತ್ತೆ, ಅದು ಇಂಪ್ಲಾಂಟೇ ಆಗೋದಿಲ್ಲ. ಓಕೆ, ಇಂಪ್ಲಾಂಟ್ ಆಯಿತು ಅಂತಂತಂದರೆ ಅರ್ಲಿ ಮಿಸ್ಕ್ಯಾರೇಜ್ ಆಗುತ್ತೆ, ಇಲ್ಲ ಅಬಾರ್ಷನ್ ಆಗುತ್ತೆ. ಸೊ
ನೇಚರ್ ಪ್ರತಿ ಹಂತದಲ್ಲೂ ಆ ಮಗುವಿನ ಬೆಳವಣಿಗೆನ ತಡೆಯೋದಕ್ಕೆ ಫುಲ್ ಟ್ರೈ ಮಾಡುತ್ತೆ. ಓಕೆ, ಸೊ ಕ್ರೋಮೋಸೋಮಲ್ಲಿ ಅಬ್ನಾರ್ಮಲ್ ಎಂಬ್ರಿಯೋ ಏನಾದರೂ ಇತ್ತು ಅಂತಂತಂದರೆ ನಿಮ್ಮ IVF ಫೇಲ್ ಆಗಿರ್ಬೋದು. ಓಕೆ, ಸೊ ಇದರ ಅರ್ಥ ಎಂಬ್ರಿಯೋ ಗ್ರೇಡಿಂಗಿಂದ ಎಂಬ್ರಿಯೋ ಹೇಗಿದೆ ಅನ್ನೋದು ಸರ್ಟಿಫೈ ಮಾಡೋದಿಲ್ಲ. ಎಂಬ್ರಿಯೋ ಗ್ರೇಡಿಂಗು ಬರೀ ಅಪಿಯರೆನ್ಸ್ ವೈಸ್ ಹೇಗಿದೆ ಅನ್ನೋದನ್ನು ಮಾತ್ರ ಹೇಳುತ್ತೆ ಹೊರತು ಕ್ವಾಲಿಟಿ ಹೇಗಿದೆ, ಒಳಗಡೆ ಹೇಗಿದೆ ಅನ್ನೋದನ್ನು ಹೇಳೋದಿಲ್ಲ. ಸೊ ಕ್ರೋಮೋಸೋಮಲ್ಲಿ ಎಬ್ನಾರ್ಮಲಿಟೀಸ್ ಇತ್ತು ಅಂತಂತಂದರೆ ನಿಮ್ಮ IVF ಫೇಲ್ ಆಗಿರಬಹುದು. ದೋ ನಿಮ್ಮ ಎಂಬ್ರಿಯೋ ಹೈ ಕ್ವಾಲಿಟಿ ಇದ್ರೂ ಕೂಡ ಫೇಲ್ ಆಗಿರಬಹುದು. ಓಕೆ, ನೆಕ್ಸ್ಟು ಎಂಡೋಮೆಟ್ರಿಯಲ್ ಹೆಲ್ತ್ ರೆಸೆಪ್ಟಿವಿಟಿ ಆ್ಯಂಡ್ ಪ್ಯಾಟರ್ನ್. ಎಂಡೋಮೆಟ್ರಿಯಮ್ ರೆಸೆಪ್ಟಿವಿಟಿ ಅನ್ನೋದು ತುಂಬಾ ಮುಖ್ಯ. ಈ ಎಂಬ್ರಿಯೋ ಟ್ರಾನ್ಸ್ಫರ್ ಟೈಮಲ್ಲಿ ಎಂಬ್ರಿಯೋ ಏನೋ ಚೆನ್ನಾಗಿದೆ ಅಂತಲೇ ಅಂದ್ಕೊಳ್ಳಿ. ಓಕೆ, ಆದರೆ ರಿಸೀವ್ ಮಾಡ್ಕೊಳ್ಳುವಂತಹ ಎಂಡೋಮೆಟ್ರಿಯಮ್ ಅಂತಂತಂದರೆ ಗರ್ಭಾಶಯದ ಒಳಪದರ ಏನಿರುತ್ತೆ ಅದನ್ನು ಎಂಡೋಮೆಟ್ರಿಯಮ್ ಅಂತ ಕರೀತಾರೆ. ಆ ಎಂಡೋಮೆಟ್ರಿಯಮ್ ರಿಸೀವಿಂಗ್ ಸ್ಟೇಜಲ್ಲಿ ಇಲ್ಲ ಆ್ಯಂಡ್ ಲೇಯರ್ಡ್ 3 ಲೇಯರ್ಡ್ ಒಳ್ಳೆ ಸ್ಟ್ರಕ್ಚರಲ್ಲಿ ಇಲ್ಲ ಅಂತಂತಂದರೆ ಏನು ಗೊತ್ತಾ, ಎಂಡೋಮೆಟ್ರಿಯಮ್ಮು ಬೆಳೀತಾ 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 ಹೋಗುತ್ತೆ. ಒಂದು ಥಿಕ್ನೆಸ್ ರೀಚ್ ಆದಮೇಲೆ ಮತ್ತೆ ವಾಪಸ್ ಕುಸಿತ ಬರುತ್ತೆ. ಓಕೆ, ಸೊ ಈ ಮೂಮೆಂಟಲ್ಲಿ ಇದೇನು ಸೈನ್ ವೇವ್ ಥರ ಒಂದ್ಸತಿ ಜಾಸ್ತಿ ಆಗಿ ಮತ್ತೆ ತಿರ್ಗಾ ಕೆಳಗಡೆ ಬರೋಂಥದ್ದು. ಓಕೆ, ಸೊ ಈ ಥಿಕ್ನೆಸ್ ವೇರಿಯೇಷನ್ ಟೈಮಲ್ಲಿ ಒಂದು ಪ್ರಾಕ್ಸಿಮಲ್ ಥಿಕ್ನೆಸ್ ಬಂದವಾಗ ಅದು ವೆಲ್ ಲೇಯರ್ಡ್ ಆಗಿ ತುಂಬ ಹೆಲ್ದಿಯಾಗಿ ರಿಸೆಪ್ಟಿವ್ ಮೋಡಲ್ಲಿ ಇದ್ದವಾಗ ನೀವು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ್ರೆ ಆವಾಗ ಇಂಪ್ಲಾಂಟೇಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಆ ರೆಸಿಪ್ಟಿವಿಟಿ ಮುಗಿದು ಹೋದ್ಮೇಲೆ ಆ ರೆಸಿಪ್ಟಿವಿಟಿ ಓನ್ಲಿ ಫಾರ್ ಸರ್ಟನ್ ಟೈಮ್ ಮಾತ್ರ ಇರುತ್ತೆ. ಅದು ರಿಸೆಪ್ಟಿವಿಟಿ ಮುಗಿದಾದ್ಮೇಲೆ ನೀವು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರೆ ಅಂತಂದರೆ ವೇಸ್ಟು, ಆ್ಯಂಡ್ ಅದಕ್ಕಿಂತ ಮುಂಚೆ ಮಾಡಿಸ್ಕೊಂಡ್ರೂ ವೇಸ್ಟ್. ಓಕೆ, ಸೊ ಹಾಗಾಗಿ ಆ ರೆಸಿಪ್ಟಿವಿಟಿ ಆ್ಯಂಡ್ ಪ್ಯಾಟರ್ನು ಆ್ಯಂಡ್ ಎಂಡೋಮೆಟ್ರಿಯಮ್ ಹೆಲ್ತ್ ಕೂಡ ಮ್ಯಾಟರ್ ಆಗುತ್ತೆ. ನಿಮ್ಮ ಎಂಬ್ರಿಯೋ ತುಂಬ ಚೆನ್ನಾಗಿದೆ, ಆದರೆ ರಿಸೀವರ್ ಏನಿದ್ದಾರೆ ಅವರು ನಾಟ್ ಸೋ ಹೆಲ್ದಿ ಅನ್ನೋ ಹಾಗಿತ್ತು ಅಂತಂತಂದರೆ, ವೆಲ್ಕಮಿಂಗ್ ಇಲ್ಲ ಅಂತಂತಂದವಾಗ ಎಂಬ್ರಿಯೋ ಇಂಪ್ಲಾಂಟೇಷನ್ ಆಗೋದಿಲ್ಲ. ಟೈಮಿಂಗ್ ಆ್ಯಂಡ್ ಡೋಸೇಜ್ ಆಫ್ ಆ ಹಾರ್ಮೋನ್ ಎಕ್ಸ್ಪೋಜರ್. ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮಲ್ಲಿ ಎಂಡೋಮೆಟ್ರಿಯಮು ತುಂಬ ಹೆಲ್ದಿಯಾಗಿ ಆ್ಯಂಡ್ ರಿಸೆಪ್ಟಿವ್ ಸ್ಟೇಜಲ್ಲಿರುತ್ತೆ. ಅಂತಹ ಟೈಮಲ್ಲೇ ಪ್ರೊಜೆಸ್ಟ್ರಾನ್ ಎಕ್ಸ್ಪೋಜರ್ ಮಾಡಬೇಕು. ಓಕೆ, ಅದು ಲೇಟಾಗಿ ಮಾಡಿದ್ರೆ ಇಟ್ಸ್ ಆಫ್ ನೋ ಯೂಸ್, ಮುಂಚೆ ಮಾಡಿದ್ರೂ ನೋ ಯೂಸ್. ಸೊ ಟೈಮಿಂಗ್ ಮ್ಯಾಟರ್ಸ್ ಆ್ಯಂಡ್ ಡೋಸೇಜ್. ಆ ಟೈಮಲ್ಲಿ ಕೊಡುವಂತಹ ಹಾರ್ಮೋನ್ ಡೋಸೇಜ್ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಇತ್ತು ಅಂತಂತಂದರೆ ಇಟ್ಸ್ ನಾಟ್ ಇನಫ್ ಅನ್ನುವಂಥ ಸಿಚುವೇಶನ್ ಇತ್ತು ಅಂತಂತಂದರೆ ಆ ಟೈಮಲ್ಲೂ ಇಂಪ್ಲಾಂಟೇಷನ್ ಸಕ್ಸಸ್ಫುಲ್ ಆಗೋದಿಲ್ಲ. ಸೊ ಹಾರ್ಮೋನ್ಸ್ ಏನು ಎಕ್ಸ್ಪೋಜರ್ ಇರುತ್ತಲ್ಲ, ಯಾವಾಗ ಕೊಡ್ತಾರಲ್ಲ ಡಾಕ್ಟರ್ಸ್, ಸೊ ಅದರ ಟೈಮಿಂಗ್ ಆಗಿರ್ಬೋದು, ಡೋಸೇಜ್ ಆಗಿರಬಹುದು, ಅದರಲ್ಲಿ ಹೆಚ್ಚು ಕಮ್ಮಿ ಆಯಿತು ಅಂತಂತಂದ್ರೂ ಕೂಡ ಎಂಬ್ರಿಯೋ ಚೆನ್ನಾಗಿದ್ರೂ ಕೂಡ ಇಂಪ್ಲಾಂಟೇಷನ್ ಆಗೋದಿಲ್ಲ, ಮಗು ಬೆಳೆಯೋದಿಲ್ಲ. ಪ್ರಾಸೆಸ್ ಇಟ್ ಸೆಲ್ಫ್ ಕಾಂಪ್ಲಿಕೇಟೆಡ್. ಏನಂತಂತಂದರೆ ಎಂಬ್ರಿಯೋ ರೆಡಿ ಮಾಡೋವರೆಗಿನ ಕೆಲಸನ, ಏನು ನ್ಯಾಚುರಲ್ ಆಗಿ ಆಗಬೇಕಾಗಿರೋ ಕೆಲಸನ ಲ್ಯಾಬಲ್ಲಿ ಮಾಡಿಬಿಟ್ರು. ಆದರೆ ಈಗ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ ಮೇಲೆ ಅಲ್ಲಿಂದ ಮುಂದಕ್ಕೆ ಎಲ್ಲ ನ್ಯಾಚುರಲ್ ಆಗಿ ಆಗಬೇಕು, ಡಾಕ್ಟ್ರ್ ಕಂಟ್ರೋಲಲ್ಲಿ ಯಾವುದೂ ಇಲ್ಲ. ಓಕೆ, ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಎಂಬ್ರಿಯೋ ಸುತ್ತ ಒಂದು ಲೇಯರ್ ಇರುತ್ತೆ, ಅದು ಓಪನ್ ಆಗಬೇಕು, ಅದು ಹ್ಯಾಚಿಂಗ್ ಅಂತಂದರೆ ಎಂಬ್ರಿಯೋ ಹ್ಯಾಚಿಂಗ್ ಆಗಬೇಕು. ಅದು ಆದಮೇಲೆ ಸುಟೇಬಲ್ ಪ್ಲೇಸ್ನ ಎಂಬ್ರಿಯೋ ಫೈಂಡ್ ಮಾಡಿ ಹುಡುಕಾಡಿ ಹೋಗಿ ಹೀಗೆ ಅಂಟ್ಕೊಂಡು, ಅದೇ ಟೈಮಲ್ಲಿ ಇದು ರಿಸೆಪ್ಟಿವ್ ಇದ್ದು ಇದು ಹೋಗಿ ಅಂಟ್ಕೊಂಡು ಆಮೇಲೆ ಹೀಗೆ ಡೀಪ್ ಇನ್ಸೈಡ್ ನರ್ವ್ಸ್ ಎಲ್ಲ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿ ಅಟ್ಯಾಚ್ ಆದಮೇಲೆ ಅಲ್ಲಿಂದ ಮಗು ಬೆಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಈ ಏನು ಪರ್ಟಿಕ್ಯುಲರ್ ಪಾರ್ಟ್ ಇದೆಯಲ್ಲ ಅದು ನ್ಯಾಚುರಲ್ಲಾಗಿಯೇ ಆಗಬೇಕು. ಓಕೆ, ಅದು ಯಾರ ಕೈಯಲ್ಲೂ ಇಲ್ಲ. ನನಗೆ ಆ ಮಾತು ನಾನು ಯಾವತ್ತೂ ಮರೆಯಲ್ಲ. ನೀವು ಎಷ್ಟು ಬಯಾಲಜಿನ ಜಾಸ್ತಿ ಡೀಪ್ ಸ್ಟಡಿ ಮಾಡ್ತೀರಾ, ಆವಾಗ ನಿಮಗೆ ದೇವ್ರ ಮೇಲಿನ ನಂಬಿಕೆ, ಹೌದು ದೇವರನ್ನೋ ಇದ್ದಾನೆ ಅನ್ನೋದು ಸತ್ಯ ಅನ್ನೋದು ನಿಮ್ಗೆ ಅನಿಸುತ್ತೆ ಅಂತಂತ ಹೇಳಿದರು. ಓಕೆ, ವೆನ್ ಯು ಸ್ಟಡಿ ಮೋರ್ ಅಬೌಟ್ ಬಯಾಲಜಿ ಅಂತಂತ ಹೇಳಿ ಎಲ್ಲನೂ ಮಾಡ್ತೀರಾ, ಎಲ್ಲರೂ ಕ್ಯಾಲ್ಕುಲೇಟ್ ಮಾಡಿ ಪ್ಲ್ಯಾನ್ ಮಾಡಿ ಎಲ್ಲನೂ ನೀಟಾಗಿ ಮಾಡ್ತೀರಾ. ಆದರೆ ಹಿಂಗೆ ಅಂಟ್ಕೊಂಡು ಹಿಂಗೇನು ಹಾರ್ಟ್ ಬೀಟ್ ಸ್ಟಾರ್ಟ್ ಆಗಬೇಕಲ್ಲ, ಅದು ಯಾರ ಕೈಯಲ್ಲೂ ಇಲ್ಲ. ಓಕೆ, ಅದು ನ್ಯಾಚುರಲ್ ಆಗಿಯೇ ಆಗಬೇಕು.
ದೇವರಿಂದನೇ ಆಗಬೇಕು. ಓಕೆ, ನೀವು ಮನುಷ್ಯ ನಾವು ಏನೇ ಮಾಡಿದ್ರು, ಎಷ್ಟೇ ಮಾಡಿದ್ರು ಜೀವನ ಹುಟ್ಸೋಕ್ಕೆ ಮಾತ್ರ ಸಾಧ್ಯನೇ ಇಲ್ಲ. ಅದು ನ್ಯಾಚುರಲ್ ಆಗಿಯೇ ಆಗುವಂಥದ್ದು. ಈ ಪ್ರಾಸೆಸ್ ಎಂಬ್ರಿಯೋ ರೆಡಿ ಮಾಡೋವರೆಗೂ ಡಾಕ್ಟರ್ಸ್ ಎಲ್ಲನೂ ಮಾಡ್ತಾರೆ, ಆದರೆ ಅಲ್ಲಿಂದ ಮುಂದಿನ ಪಾರ್ಟು ನ್ಯಾಚುರಲ್ ಆಗಿಯೇ ಆಗಬೇಕು. ಸೊ ದ ಹೋಲ್ ಪ್ರಾಸೆಸ್, ಆ ಪರ್ಟಿಕ್ಯುಲರ್ ಪ್ರಾಸೆಸ್ಸೇ ಕಾಂಪ್ಲಿಕೇಟೆಡ್. ಸೊ ಏನು ಹ್ಯಾಚ್ ಆಗಬೇಕು, ಒಂದೊಂದು ಸತಿ ಎಂಬ್ರಿಯೋ ಏನು ಹ್ಯಾಚ್ ಆಗಬೇಕಲ್ಲ ಅದೇ ಆಗೋದಿಲ್ಲ, ಬಂದು ಅಂಟ್ಕೊಳ್ಳೋದಿಲ್ಲ, ಎಂಡೋಮೆಟ್ರಿಯಮ್ ರಿಸಿಪ್ಟಿವ್ ಇರೋದಿಲ್ಲ, ಅಟ್ಯಾಚ್ ಆದ್ರೂ ಕೂಡ ಇದು ಪ್ರೊಜೆಸ್ಟ್ರಾನ್ ಡೆಫಿಷಿಯನ್ಸಿಯಿಂದನೋ ಹಾರ್ಮೋನ್ ಡೋಸೇಜಿಂದನೋ ಬೇರೆ ಹಾರ್ಮೋನ್ಸ್ ಡೋಸೇಜಿಂದನೋ ಮಗು ಬೆಳ್ಕೊಳ್ಳೋದಿಲ್ಲ. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಆಯಿತಾ ಆ ಪರ್ಟಿಕ್ಯುಲರ್ ಫೇಸಲ್ಲಿ. ಇದನ್ನು ಬಿಟ್ಟು ಬೇರೆ 1000 ಅನ್ಡಿಫೈನ್ಡ್ ರೀಸನ್ಸ್ ಇರುತ್ತೆ ನಿಮ್ಮ ಎಂಬ್ರಿಯೋ ಚೆನ್ನಾಗಿದ್ರೂ ಕೂಡ ಬೆಳೀದೇ ಇರೋದಕ್ಕೆ. ಓಕೆ, ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಿ ಎಷ್ಟೇ ಏನಿದು ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಅನಲೈಸ್ ಮಾಡಿ ಯೋಚನೆ ಮಾಡಿ ಏನೇ ಮಾಡಿದ್ರೂ ಲಾಸ್ಟಿಗೆ ಹಿಂಗೆ ಆಗಬೇಕು ಅಂತಂತಂದರೆ ಮಿರಾಕಲ್ಲೇ ಆಗಬೇಕು. ಓಕೆ, ಯಾರೆಲ್ಲ ತಮ್ಮ ಜೀವನದ ಮಿರಾಕಲ್ಗೋಸ್ಕರ ಕಾಯ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಅವ್ರ ಜೀವನದ ಮಿರಾಕಲ್ ಆದಷ್ಟು ಬೇಗ ಸಿಗಲಿ ಅಂತ ವಿಶ್ ಮಾಡ್ತೀನಿ. ಈ IVF ಎಂಬ್ರಿಯೋ ಟ್ರಾನ್ಸ್ಫರ್ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.